Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದರೆ ಅನ್ನುವಂಥ ಭಯ ಕಾಡ್ತಾ ಇರ್ಬೋದು. ಮತ್ತು ಅವ್ರ ಮಾತು ನಾನೊಂದು ಗಮನಿಸಿದ್ದೆ. ನನ್ನ ಹತ್ರ ಇರುವ ಪೂರ್ಣ ಮಾಹಿತಿ ಬಿಟ್ಟರೆ ಸರ್ಕಾರಕ್ಕೆ ಸಂಚಕಾರ ಬರುತ್ತೆ ಅಂತ ಹೇಳಿದರು. ನಿನ್ನೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮತ್ತು ಉಪಮುಖ್ಯಮಂತ್ರಿಗಳು ನಿರ್ದೋಷಿಗಳು ಅಂಥೇಳಿ. ನಾನು ಅದಕ್ಕೆ ಹೇಳ್ತೀನಿ, ಸಂಶಯ ಕಾಂಗ್ರೆಸ್ ಕಡೆಗೆ ತಿರುಗ್ತಾ ಇರೋದ್ರಿಂದ ಮತ್ತು ಇದನ್ನು ರಾಜಕೀಯ ದುರ್ಲಾಭ ಪಡೆಯುವಂಥ ಸಂಚುನ ಠೇವನ್ನಿಂದ ಮಾಡಿರುವಂಥ ಅನುಮಾನ ಇರೋದ್ರಿಂದ ಇದರ ಸಮಗ್ರ ತನಿಖೆ ಹಾಲಿ ಸುಪ್ರೀಂ ಕೋರ್ಟ್ರು ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರು ಮಾನಿಟ್ರ್ ಮಾಡಬೇಕು, ಅವ್ರಿಗೆ ರಿಪೋರ್ಟ್ ಹೋಗಬೇಕು. ಇಲ್ಲದೇ ಇದ್ದರೆ ಯಾರು ಸಂಚು ನಡೆಸಿದ್ರೋ ಅಂತ ಅನುಮಾನ ಇದೆಯೋ ಅವರಿಗೆ ರಿಪೋರ್ಟ್ ಹೋದರೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ಸತ್ಯಾಸತ್ಯತೆ ಮುಚ್ಚಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಲಿ, ನಾವು ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಆದರೆ ನ್ಯಾಯಯುತವಾಗಿ ತನಿಖೆ ಆಗಬೇಕಾದ ಹಿನ್ನೆಲೆಯಲ್ಲಿ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆಯನ್ನು ಮಾನಿಟ್ರ್ ಮಾಡುವಂಥ, ಗೈಡ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಪಾರ್ಟಿಗೆ ರಾಜಕೀಯ ಲಾಭ ಪಡೆಯುವ ಉದ್ದೇಶ ಮತ್ತು ಲಾಭ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ನಿಮ್ಮ ಬಗ್ಗೆಯೂ ಕೆಲವರು ಆರೋಪ ಮಾಡಿರೋ ಕಾರಣಕ್ಕೆ, ನೀವು ಇದರ ಹಿನ್ನೆಲೆಯಲ್ಲಿ ಇದ್ದೀರಿ ಅಂತ ಆರೋಪ ಮಾಡಿರೋ ಕಾರಣಕ್ಕೆ ನಾನು ನಿಮಗೆ ಆಗ್ರಹ ಮಾಡ್ತೇನೆ, ನೀವು ಪ್ರಾಮಾಣಿಕವಾಗಿದ್ದರೆ, ನೀವು ಹೇಳಿದ ರೀತಿಯಲ್ಲಿ ನಿಮ್ಮದೇನು ಪಾತ್ರ ಇಲ್ಲದೇ ಇದ್ದರೆ ಹಾಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡೋದಕ್ಕೆ ತಕ್ಷಣ ಆದೇಶ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.